Hi everyone, welcome to the Arpis Miracle channel. ಇವತ್ತು ನಾನು ಒಂದು ಸಿಂಪಲ್ ಆಗಿರುವಂತಹ ಒನ್ ವರ್ಡ್ ಮುನಿ ಮಂತ್ರ ಜೊತೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿರೋ ಹಾಗೇನೆ ಈ ವಿಡಿಯೋದಲ್ಲೂ ನಾನು ಫಸ್ಟ್ ಸ್ಟಾರ್ಟ್ ಮಾಡೋದೇನೆ ನೀವು ನಿಮ್ಮ ಡೇನ ಇರ್ಬೋದು ಅಥವಾ ಯಾವುದೇ ಮ್ಯಾನಿಫೆಸ್ಟೇಷನ್ ಇರ್ಬೋದು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂದರೆ ವೆರಿ ಫಸ್ಟ್ ಬೇಬಿ ಮೈಂಡ್ ಕಾನ್ಸೆಪ್ಟ್. ಯಾವುದೇ ಥರ ಸೆಕೆಂಡ್ ಥಾಟ್ ಕೂಡ ನಿಮ್ಮ ತಲೆಯಲ್ಲಿ ಇರಬಾರ್ದು. ಏನು ನೀವು ಇಂಟೆನ್ಷನ್ ಇಟ್ಕೊಂಡು ಆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಆಗ್ತಾ ಇದೆ ಅಂತ ಹೇಳಿಬಿಟ್ಟೆ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಆ್ಯಂಡ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳಿಬಿಟ್ಟು ಸೊ ಏನು ನಮಗೆ ಸಿಕ್ಕಿದೆ, ನಮ್ಮ ಹತ್ರ ಏನಿದೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಹೋಗೋ ಅಂಥದ್ದು. ಆ್ಯಂಡ್ ನಾವು ಯಾವುದನ್ನ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಹೊರಟಿದ್ವಿ ಅದು ಕೂಡ ಆಲ್ರೆಡಿ ಹ್ಯಾಪನ್ ಆಗಿದೆ ಅಂತ ಅದಕ್ಕೂ ಗ್ರ್ಯಾಟಿಟ್ಯೂಡ್ನ ತೋರಿಸೋವಂಥದ್ದು. ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಟೈಮ್ಸ್ ಹೇಳಿ ಯೂನಿವರ್ಸ್ಗೆ ಥ್ಯಾಂಕ್ಸ್ನ ಹೇಳೋ ಅಂಥದ್ದು ಇರ್ಬೋದು. ಇದನ್ನು ಮಾಡಬೇಕಾಗತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಕಂಪ್ಲೈನ್ ಲೆಸ್ ಗ್ರ್ಯಾಟಿಟ್ಯೂಡ್ ಮೋರ್. ಕಂಪ್ಲೇನ್ನ ಆದಷ್ಟು ಕಮ್ಮಿ ಮಾಡ್ತಾ ಹೋಗಬೇಕು. ಒಂದು ಸಣ್ಣ ಎಕ್ಸಾಂಪಲ್ ಅಂತ ಅಂದರೆ, ಈಗ ನೀವು ತಿಂಡಿ ತಿನ್ನೋಕೆ ಕೂತಿದ್ದೀರಾ ಅಂತಂದರೆ ಅದಕ್ಕೆ ಸಾಲ್ಟ್ ಕಮ್ಮಿ ಆಗಿದೆ ಅಥವಾ ಶುಗರ್ ಜಾಸ್ತಿ ಆಗಿದೆ ಅಥವಾ ಇನ್ನೊಂದು ಸ್ವಲ್ಪ ವಾಟರ್ ಬೇಕಾಗಿತ್ತು. ಈಗ ಉಪ್ಪಿಟ್ಟು ಅಂತ ಅಂದರೆ ಇನ್ನೊಂದು ಸ್ವಲ್ಪ ವೆಜಿಟೇಬಲ್ಸ್ ಬೇಕಾಗಿತ್ತು ಅಥವಾ ವೆಜಿಟೇಬಲ್ಸ್ ಜಾಸ್ತಿ ಆಗಿದೆ. ಈ ಥರ ಕಂಪ್ಲೇಂಟ್ ಮಾಡೋದನ್ನ ಲೆಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಲೆಸ್ ಗ್ರ್ಯಾಟಿಟ್ಯೂಡ್ ಮೋರ್ ಅಂತ ಅಂದರೆ ಇದನ್ನು ನೀವು ಮತ್ತೆ ಮತ್ತೆ ರಿಮೆಂಬರ್ ಮಾಡ್ಕೋತಾ ಇದ್ದಂಗೆ ನಿಮ್ಮ ಹ್ಯಾಬಿಟ್ ಆಗಿಬಿಡುತ್ತೆ. ಇದು ಕಂಪ್ಲೇಂಟ್ ಲೆಸ್ ಗ್ರ್ಯಾಟಿಟ್ಯೂಡ್ ಮೋರ್ ಅನ್ನೋದಿರ್ಬೋದು ಅಥವಾ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ ಅನ್ನೋದಿರ್ಬೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಒಂದು ನೆಲಕ್ಕೆ ಕಾಲಿಟ್ಟಿದ ತಕ್ಷಣ ನೆಲಕ್ಕೆ ಒಂದು ಥ್ಯಾಂಕ್ಸ್ನ ಹೇಳೋವಂಥದ್ದಿರ್ಬೋದು, ನೀವು ಬದುಕಿರೋದಕ್ಕೆ ಥ್ಯಾಂಕ್ಸ್ನ ಹೇಳೋವಂಥದ್ದಿರ್ಬೋದು. ಇದೆಲ್ಲ ಕೂಡ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್ನ ಡೆವಲಪ್ ಮಾಡುತ್ತೆ. ಹಾಗೆಯೇ ಇವತ್ತಿನ ಮುನಿ ಮಂತ್ರ ಏನಪ್ಪ ಅಂತ ಹೇಳಿದ್ರೆ ವರ್ಡ್ ಬಂದ್ಬಿಟ್ಟು ಒನ್ ವರ್ಡ್ ಮಂತ್ರ. ಇದು ಜಾಕ್ ಪಾಟ್, JACKPOT ಅಂತ ಜಾಕ್ ಪಾಟ್ ಅಂತ ಹೇಳಿಬಿಟ್ಟು ಇದನ್ನು ನೀವು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತಂದರೆ ಮನಸ್ಸಲ್ಲಿ ಇಂಟೆನ್ಷನ್ನ ಇಟ್ಕೋಬೇಕು. ಒಂದು ಪರ್ಟಿಕ್ಯುಲರ್ ಅಮೌಂಟ್ ಇಟ್ಕೋಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಇಂಟೆನ್ಷನ್ನ ನೀವು ಇಟ್ಕೊಂಬಿಟ್ಟು ಜಾಕ್ ಪಾಟ್ ಅಂತ ಹೇಳ್ತಾ ಏನು ಮಾಡಬೇಕಾಗತ್ತೆ, ನೀವು ಅದನ್ನು ಚಾಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಒಂದು 45 ಡೇಸ್ ನೀವು 108 ಟೈಮ್ಸ್ ಜಾಕ್ ಪಾಟ್ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ಆ್ಯಂಡ್ ಎನಿ ಟೈಮ್ ನೀವು ಫ್ರೀ ಇದ್ದಾಗೆಲ್ಲ ಅದನ್ನು ಚಾಂಟ್ ಮಾಡ್ತಾ ಅದ್ರ ಜೊತೆಗೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಇಂಟೆನ್ಷನ್ ಪರ್ಟಿಕ್ಯುಲರ್ ಆಗಿರಬೇಕು ಆ್ಯಂಡ್ ಕ್ಲಾರಿಟಿ ಇರಬೇಕು. ನಿಮಗೆ ಯೂನಿವರ್ಸ್ನ ಯಾವುದೇ ರೀತಿ ಕನ್ಫ್ಯೂಸ್ ಮಾಡೋ ಹಾಗಿಲ್ಲ. ಕ್ಲಾರಿಟಿನ ಇಟ್ಕೊಂಡ್ಬಿಟ್ಟು 45 ಡೇಸ್ ಜಾಕ್ ಪಾಟ್ ಅನ್ನೋ ಒಂದು ಮಂತ್ರ ಅಥವಾ ಸ್ವಿಚ್ ವರ್ಡ್ ಏನಿದೆ ಇದನ್ನು ನೀವು ಪರ್ಟಿಕ್ಯುಲರ್ ಅಮೌಂಟ್ ಇಟ್ಕೋಬೋದು ಅಥವಾ ಪರ್ಟಿಕ್ಯುಲರ್ ಇಂಟೆನ್ಷನ್ನ ಇಟ್ಕೊಂಡ್ಬಿಟ್ಟು ವಿಜುವಲೈಸ್ ಮಾಡ್ಕೊಳ್ತಾ ನೀವು ಅದನ್ನು ಚಾಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಸ್ಪೆಸಿಫಿಕಲಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ನ ನೀವು ನೋಡ್ತಾ ಹೋಗ್ಬೋದು. ಮತ್ತು ನಿಮ್ಮ ಇಂಟೆನ್ಷನ್ ಏನಿರುತ್ತೆ ಅದು ಕೂಡ ಈಸಿಯಾಗಿ ಏನಾಗುತ್ತೆ, ಹ್ಯಾಪನ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡಿ. ಆ್ಯಂಡ್ ನೀವು ಚಾಂಟ್ ಮಾಡ್ತಾ ಇರಬೇಕಾದ್ರೆ ಫೀಲಿಂಗ್ಸ್ನ, ನಿಮ್ಮ ಎಮೋಷನ್ಸ್ನ ಫೀಲ್ ಮಾಡಬೇಕಾಗತ್ತೆ. ಅಂತ ಅಂದರೆ ಆ ಒಂದು ನೀವು ಪರ್ಟಿಕ್ಯುಲರ್ ಅಮೌಂಟಿಗೆ ಒಂದು 20,000 ಅಮೌಂಟ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಆ ಅಮೌಂಟ್ ಸಿಕ್ಕಿದಾಗ ನಿಮ್ಗೆ ಯಾವ ಥರ ಖುಷಿ ಆಗುತ್ತೆ, ನಿಮ್ಮ ಎಮೋಷನ್ಸ್ ಹೇಗಿರುತ್ತೆ ಅದನ್ನು ನೀವು ಫೀಲ್ ಮಾಡ್ಕೊಳ್ತಾ ಏನು ಮಾಡಬೇಕಾಗತ್ತೆ, ಚಾಂಟ್ ಮಾಡಬೇಕಾಗತ್ತೆ. ಇದರಿಂದ ಪರ್ಟಿಕ್ಯುಲರ್ಲಿ ಜಾಕ್ ಪಾಟ್ ಅನ್ನೋ ಒಂದು ಸ್ವಿಚ್ ವರ್ಡ್ ಅಥವಾ ಮಂತ್ರ ಏನಿದೆ ಇದನ್ನು ನೀವು ಡೈಲಿ 45 ಡೇಸ್ ಏನಾದರೂ ಚಾಂಟ್ ಮಾಡ್ತಾ ಬಂದ್ರಿ 108 ಟೈಮ್ಸ್ ಅಂತ ಅಂದರೆ ಖಂಡಿತ ನಿಮ್ಮ ಫೈನಾನ್ಷಿಯಲ್ ಸಕ್ಸಸ್ನ ನೀವು ನೋಡ್ಬೋದು ಆ್ಯಂಡ್ ಗ್ರೋತ್ನ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಹೇಳಿದ್ನಲ್ಲ, ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಸ್ಕ್, ಬಿಲೀವ್, ರಿಸೀವ್. ನಾವು ಯೂನಿವರ್ಸ್ ಹತ್ರ ಆಸ್ಕ್ ಮಾಡೋಕ್ಕೆ ರೆಡಿ ಇರಬೇಕು, ಓಪನ್ನಾಗಿ ಆಸ್ಕ್ ಮಾಡಬೇಕು ಆ್ಯಂಡ್ ಟ್ರಸ್ಟ್ ಮಾಡಬೇಕು, ಬಿಲೀವ್ ಆ್ಯಂಡ್ ರಿಸೀವ್ ಮಾಡೋದಕ್ಕೆ ಕೂಡ ನಾವು ಅಷ್ಟೇ ಖುಷಿಯಿಂದ ರಿಸೀವ್ ಮಾಡೋದಕ್ಕೆ ಕೂಡ ನಮ್ಮ ಮನಸ್ಸು ಒಪ್ಪಿಗೆ ಇರಬೇಕು. ಅದಕ್ಕೆ ಆವಾಗ ಖಂಡಿತ ನಾವೇನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ವಿ ಅದು ಹ್ಯಾಪನ್ ಆಗೇ ಆಗುತ್ತೆ. ಈ ಮಂತ್ರ ಇರ್ಬೋದು, ಸ್ವಿಚ್ ವರ್ಡ್ ಇರ್ಬೋದು, ಇದಕ್ಕೆಲ್ಲ ಅದರದ್ದೇ ಆಗಿರುವಂತಹ ಪವರ್ ಇರುತ್ತೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಜಸ್ಟ್ ಒಂದು ಟ್ರಸ್ಟಿಂದ ನೀವು ಅದನ್ನು ಸ್ಟಾರ್ಟ್ ಮಾಡಿ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಹೇಗೆ ಗ್ರೋತ್ ಆಗ್ತಾ ಹೋಗುತ್ತೆ ಅನ್ನೋದು ನೆಕ್ಸ್ಟ್ ನಿಮಗೇ ಗೊತ್ತಾಗ್ತಾ ಹೋಗುತ್ತೆ. ಹಾಗೆಯೇ ನನ್ನ ಲಾ ಆಫ್ ಅಟ್ರಾಕ್ಷನ್
21 ಡೇಸ್ ಕ್ಲಾಸ್ಗೆ ಅಟೆಂಡ್ ಆಗೋದಕ್ಕೆ ಇಂಟ್ರೆಸ್ಟ್ ಇರೋರು ಡೈರೆಕ್ಟಾಗಿ ಡಿ ಎಮ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. 21 ಡೇಸಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದು ನಿಮಗೇ ಗೊತ್ತಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅರ್ಪುಸ್ ಮಿರಾಕಲ್ ಚಾನಲ್. ಆ್ಯಂಡ್ ಹೀಗೇ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಬೇರೆ ಬೇರೆ ಯಾವ ಮ್ಯಾಟರ್ ಬಗ್ಗೆ ವೀಡಿಯೋಸ್ ಬೇಕಾಗುತ್ತೆ ಅದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ. ನಾನು ಆದಷ್ಟು ಆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ನೆಗೆಟಿವ್ ಕಾಮೆಂಟ್ಸ್ ಬೇಡ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅವರ ಇಂಟೆನ್ಷನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಈ ಚಾನಲ್ನ ಫಾಲೋ ಮಾಡ್ತಾರೆ. ಅವ್ರಿಗೆ ಬೇಕಾಗಿರುವಂತಹ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಏನಿದೆ ಅದನ್ನು ಅವರು ಮಾಡ್ಕೊಳ್ತಾರೆ. ಆ್ಯಂಡ್ ಅವ್ರಿಗೆ ಬೇಕಾಗಿರೋ ರಿಸಲ್ಟ್ನ ಅವರು ತಗೊಳ್ತಾರೆ. ಅದಕ್ಕೆ ಅವ್ರನ್ನ ಫ್ರೀಯಾಗಿ ಬಿಟ್ಬಿಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.